ದೊಡ್ಡವರು ಒಂದು ಮಾತು ಹೇಳ್ತಾರೆ, ಜೀವನ ಈಗಿದ್ದಂಗೆ ನೆಕ್ಸ್ಟ್ ಮಿನಿಟ್ ಇರಲ್ಲ ಅಂತ ಹೇಳಿ. ನೋಡಿ, ನಿನ್ನೆ ದರ್ಶನ್ ರಾಯಲ್ ಲೈಫ್ ಅನುಭವಿಸ್ತಾ ಇದ್ರು, ಇವತ್ತು ಜೈಲಿಗೆ ಹೋಗ್ಬೇಕು, ಜೈಲಲ್ಲಿರಬೇಕು. ನಿನ್ನೆ ಇದ್ದಂಥ ಜೀವನ ಇವತ್ತಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಸೆಲ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಿನ್ನೆ ಅವರು ಎಲ್ಲಿ ಕೂತ್ಕೋಬೇಕು, ಎಲ್ಲಿ ಊಟ ಮಾಡಬೇಕು, ಏನು ಊಟ ಮಾಡಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾ ಇದ್ರು. ಇವತ್ತು ಜೈಲ್ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ಯಾವುದೇ ಸ್ಪೆಷಲ್ ವ್ಯವಸ್ಥೆ ಇಲ್ಲ. ಈ ಹಿನ್ನೆಲೆ ಫುಲ್ ಅಲರ್ಟ್ ಆಗಿದ್ದಾರೆ ಜೈಲ್ ಅಧಿಕಾರಿಗಳು. ಪ್ರತ್ಯೇಕ ಸೆಲ್ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ದರ್ಶನ್ ಇರುವ ಸೆಲ್ಗೆ ಬೇರೆಯವರಿಗೆ ಎಂಟ್ರಿ ಇರೋದಿಲ್ಲ. ದರ್ಶನ್ ಮೇಲೆ ನಿಗಾ ಇಡೋದಕ್ಕೆ 2 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಮೊಬೈಲ್, ಟಿವಿ ಏನೂ ಇಲ್ಲದ ಸಾಮಾನ್ಯ ಸೆಲ್ಗೆ ದರ್ಶನ್, ಮಹಿಳೆಯರ ವಿಭಾಗದ ಸೆಲ್ಗೆ ಪವಿತ್ರ ಗೌಡ ಅವರನ್ನ ಶಿಫ್ಟ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ನಿನ್ನೆ ದರ್ಶನ್ ರಾಯಲ್ ಲೈಫ್ನಲ್ಲಿದ್ರು, ಲೈಫ್ ಲೀಡ್ ಮಾಡ್ತಾ ಇದ್ರು. ಇವತ್ತು ಜೈಲ್ ಲೈಫ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಸೆಲ್ ವ್ಯವಸ್ಥೆ. ಕಾಮನ್ ಸೆಲ್ಗೆ ದರ್ಶನ್ ಶಿಫ್ಟ್ ಮಾಡಲಿದ್ದಾರೆ ಜೈಲು ಸಿಬ್ಬಂದಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮುಂದೆ ಖಾಲಿ ಗೋಡೆಗಳ ನಡುವೆ ದರ್ಶನ್ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಯಾವುದೇ ಸ್ಪೆಷಲ್ ವ್ಯವಸ್ಥೆ ನೀಡದಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಫುಲ್ ಅಲರ್ಟ್ ಆಗಿದ್ದಾರೆ ಜೈಲಾಧಿಕಾರಿಗಳು. ಪ್ರತ್ಯೇಕ ಸೆಲ್ ವ್ಯವಸ್ಥೆ ಮಾಡಿದಾರಂತೆ ದರ್ಶನ್ಗೋಸ್ಕರನೇ. ದರ್ಶನ್ ಇರುವಂಥ ಸೆಲ್ಗೆ ಬೇರೆಯವರು ಹೋಗಂಗಿಲ್ಲ, ನೋ ಎಂಟ್ರಿ. ಜೊತೆಗೆ ದರ್ಶನ್ ಮೇಲೆ ನಿಗಾ ಇಡೋದಕ್ಕೆ 2 ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮೊಬೈಲ್ ಇರೋದಿಲ್ಲ, ಟಿವಿ ಇರೋದಿಲ್ಲ, ಏನೂ ಇಲ್ಲದ ಸಾಮಾನ್ಯ ಸೆಲ್ಗೆ ದರ್ಶನ್ ಅವರನ್ನ ಕಳುಹಿಸಿ ಕೊಡಲಾಗುತ್ತೆ. ಮಹಿಳೆಯರ ವಿಭಾಗದ ಸೆಲ್ಗೆ ಪವಿತ್ರ ಗೌಡ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟ್ ಬಹಳ ಕಟ್ಟುನಿಟ್ಟಾಗಿ ಹೇಳಿದೆ, ಯಾವುದೇ ರೀತಿಯಾದಂಥ ಸ್ಪೆಷಲ್ ಟ್ರೀಟ್ಮೆಂಟ್ ಇರಬಾರ್ದು. ದರ್ಶನ್ಗೆ ವಿಶೇಷವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಎಚ್ಚರಿಕೆ ಅಂತ ಹೇಳಿದೆ. ಕಾರಣ ಏನು ಗೊತ್ತಾ? ಈ ಹಿಂದೆ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರದಲ್ಲಿರುವಂಥ ಜೈಲಿನಲ್ಲಿ ಇಟ್ಟಾಗ ಆರಾಮಾಗಿ ಜೈಲಲ್ಲಿದ್ರು, ರೆಸಾರ್ಟ್ನಲ್ಲಿದ್ರು ಅಂತ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಪಾಪ ಆ ಲೆವೆಲಿಗೆ ಜೀವನ ನಡೆಸ್ತಾ ಇದ್ರು. ರೆಸಾರ್ಟ್ನಲ್ಲಿದ್ರು, ಆ ಜೈಲಲ್ಲಿದ್ರು ಕೂಡ ರೆಸಾರ್ಟ್ನಲ್ಲಿದ್ದಂಗೆ ಇದ್ರು. ಆ ವಿಚಾರ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾದಾಗ ಎಷ್ಟರ ಮಟ್ಟಿಗೆ ಚರ್ಚೆ ಆಯಿತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸುಪ್ರೀಂ ಕೋರ್ಟ್ವರೆಗೂ ಹೋಗದೇ ಇರುತ್ತಾ ಈ ವಿಚಾರ? ಹೋಗಿರುತ್ತೆ. ಹಾಗಾಗಿನೇ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದಾರಂತೆ, ಯಾವುದೇ ರೀತಿಯಾದಂಥ ಸ್ಪೆಷಲ್ ಟ್ರೀಟ್ಮೆಂಟ್ ಇರಂಗಿಲ್ಲ. ವಿಶೇಷ ವ್ಯವಸ್ಥೆ ಕಲ್ಪಿಸೋದು, ಸೆಲೆಬ್ರಿಟಿ ಅಂತ ಹೇಳಿ ಬಹಳ ನಾಜೂಕಿನಿಂದ ನಡ್ಕೊಳ್ಳೋದು, ಅದೆಲ್ಲ ಏನಿರಲ್ಲ, ಅದೆಲ್ಲ ಮಾಡಂಗಿಲ್ಲ. ಸಾಮಾನ್ಯ ಕೈದಿಗಳಿಗೆ ಅಥವಾ ಸಾಮಾನ್ಯ ಆರೋಪಿಗಳಿಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇರುತ್ತೋ, ಯಾವ ರೀತಿಯಾಗಿ ಅವರನ್ನ ಅಲ್ಲಿ ಇರಿಸಲಾಗುತ್ತೋ ಅದೇ ರೀತಿಯಾಗಿ ಇರಿಸಬೇಕು ದರ್ಶನ್ ಅವರನ್ನು ಕೂಡ. ಟಿವಿ ಕೊಡಂಗಿಲ್ಲ, ಮೊಬೈಲ್ ಕೊಡಂಗಿಲ್ಲ. ಮೊಬೈಲ್ ಅಲವ್ಡೇ ಇಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ. ಆದರೆ ನಡೆಯುತ್ತೆ ಜೈಲಲ್ಲಿ. ದುಡ್ಡು ಕೊಟ್ಟರೆ ಈ ಜೈಲು ಸಿಬ್ಬಂದಿಗಳು ಕೆಲವರು ಇರ್ತಾರೆ, ದುಡ್ಡಿನ ಆಸೆಗೋಸ್ಕರ ಆ ಕೈದಿಗಳಿಗೆಲ್ಲ ಮೊಬೈಲ್ ಕೊಡೋದು, ಅವ್ರಿಗೆ ಏನು ಬೇಕು ಸಿಗರೇಟ್ ಕೊಡೋದು ಎಲ್ಲ ಕೊಡ್ತಾರಂತೆ. ಎಂಥ ಅಸಹ್ಯ ಇದು. ಅದಾದ ನಂತರ ಈ ಬಾರಿ ಏನಾದರೂ ಆ ತಪ್ಪು ಮಾಡಿಬಿಟ್ರೆ ಜೈಲಾಧಿಕಾರಿಗಳೇ ಅದಕ್ಕೆ ದಂಡ ತೆರಬೇಕಾಗುತ್ತೆ, ಬೆಲೆ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಜೈಲಾಧಿಕಾರಿಗಳು ಬಹಳಷ್ಟು ಅಲರ್ಟ್ ಆಗಿದ್ದಾರೆ. ಏನೂ ತಪ್ಪಾಗದಂತೆ ನೋಡ್ಕೊಳ್ತಾ ಇದ್ದಾರೆ. ಸ್ವತಃ ADGP ದಯಾನಂದ್ ಅವರೇ ಹೋಗಿ ಜೈಲಾಧಿಕಾರಿಗಳ ಸಿಬ್ಬಂದಿಗಳ ಜೊತೆಗೆ ಮೀಟಿಂಗ್ ಕೂಡ ನಡೆಸಿದ್ದಾರೆ. ಮೀಟಿಂಗ್ ಕೂಡ ಆಗಿದೆ ಇವತ್ತು. ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟ ಹಿನ್ನೆಲೆ ಫುಲ್ ಅಲರ್ಟ್ ಆಗಿರೋದು ಜೈಲಾಧಿಕಾರಿಗಳು. ದೇವಸ್ಥಾನಗಳಲ್ಲಿ ನವಗ್ರಹ ಸುತ್ತಿದ್ರು, ಶಾಸ್ತ್ರಿಗೆ ಸಿಗಲಿಲ್ಲ ಮೋಕ್ಷ. ಕಾಟೇರನಿಗೆ ತಪ್ಪಲಿಲ್ಲ ರೇಣುಕಾ ಸ್ವಾಮಿ ಕಾಟ. ಡೆವಿಲ್ನಂತೆ ಕರಿಯನಿಗೆ ಕಾಡಿದ ಕೊಲೆ ಕೇಸ್. ಬೇಲ್ ರದ್ದಾಗದಂತೆ 15 ದೇವಸ್ಥಾನ ಸುತ್ತಾಡಿದ್ದ ದರ್ಶನ್. ಟೆಂಪಲ್ ರನ್ ಮಾಡಿದ್ರು, ವರ ಕೊಡದ ಪ್ರಾರ್ಥನೆ. ಕಳೆದ 15 ದಿನಗಳ ಹಿಂದೆ ಜಡ್ಜ್ಮೆಂಟ್ ರಿಸರ್ವ್ ಮಾಡಿತ್ತು ಸುಪ್ರೀಂ ಕೋರ್ಟ್. ಜಡ್ಜ್ಮೆಂಟ್ ರಿಸರ್ವ್ ಆದ ನಂತರ ಟೆಂಪಲ್ ರನ್ ಮಾಡ್ತಾ ಇದ್ರು ದರ್ಶನ್ ಅವರು. ನಿನ್ನೆ ಕೂಡ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದಿದ್ದಾರೆ. ಮಾದಪ್ಪನ ಮೊರೆ ಹೋದ್ರು ತಪ್ಪಲಿಲ್ಲ. ರೇಣುಕಾ ಸ್ವಾಮಿಯ ಸಂಕಷ್ಟ ಅಥವಾ ರೇಣುಕಾ ಸ್ವಾಮಿಯ ಕಾಟ. ಅಸ್ಸಾಂನಲ್ಲಿರುವ ಶಕ್ತಿಶಾಲಿ ದೇವತೆ ಕಾಮಾಖ್ಯ ದೇಗುಲಕ್ಕೂ ಭೇಟಿ ನೀಡಿದ್ರು. ಹಲವು ಹರಕೆ ಪ್ರಾರ್ಥನೆ ಸಲ್ಲಿಸಿದ್ರು. ದರ್ಶನ್ಗೆ ದೇವರು ಮಾತ್ರ ಒಲಿದಿಲ್ಲ.
ಇನ್ನು 6 ತಿಂಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕಾಲ ಕಳೆಯಲಿದ್ದಾರೆ ದರ್ಶನ್. ದೇವಸ್ಥಾನಗಳಲ್ಲಿ ನವಗ್ರಹ ಸುತ್ತಿದ್ರು ಶಾಸ್ತ್ರಿಗೆ ಮೋಕ್ಷ ಸಿಗಲಿಲ್ಲ. ಕಾಟೇರನಿಗೆ ತಪ್ಪಲಿಲ್ಲ ರೇಣುಕಾಸ್ವಾಮಿಯ ಕಾಟ. ಡೆವಿಲ್ನಂತೆ ಕರಿಯನಿಗೆ ಕಾಡಿದ ಕೊಲೆ ಕೇಸ್ ಕಾಡ್ತಾನೆ ಇದೆ. ಬೇಲ್ ರದ್ದಾಗದಂತೆ 15 ದೇವಸ್ಥಾನ ಸುತ್ತಾಡಿದ್ದ ದರ್ಶನ್ ಟೆಂಪಲ್ ರನ್ ಮಾಡಿದ್ರೂ ಕೂಡ ಫಲಿಸಲಿಲ್ಲ ಪ್ರಾರ್ಥನೆ. ಕಳೆದ 15 ದಿನಗಳ ಹಿಂದೆ ಜಡ್ಜ್ಮೆಂಟ್ ರಿಸರ್ವ್ ಮಾಡಿದ್ರು. ಜಡ್ಜ್ಮೆಂಟ್ ರಿಸರ್ವ್ ಆದ ನಂತರ ಟೆಂಪಲ್ ರನ್ ಮಾಡೋದಕ್ಕೆ ಶುರು ಮಾಡಿದ್ರು ದರ್ಶನ್. ನಿನ್ನೆ ಕೂಡ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರು. ಮಾದಪ್ಪನ ಮೊರೆ ಹೋದ್ರೂ ಕೂಡ ರೇಣುಕಾಸ್ವಾಮಿಯ ಕಾಟ ತಪ್ಪಲಿಲ್ಲ, ಸಂಕಷ್ಟ ತಪ್ಪಲಿಲ್ಲ. ದರ್ಶನ್ ಜೊತೆ ಪತ್ನಿ ವಿಜಯಲಕ್ಷ್ಮಿ ಕೂಡ ದೇಗುಲಕ್ಕೆ ಹೋಗಿದ್ರು. ಅಸ್ಸಾಂನಲ್ಲಿರುವ ಶಕ್ತಿಶಾಲಿ ದೇವತೆ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿದ್ರು. ಹಲವು ಹರಕೆ ಪ್ರಾರ್ಥನೆ ಸಲ್ಲಿಸಿದ್ರು. ದರ್ಶನ್ಗೆ ದೇವರು ಮಾತ್ರ ಒಲಿದಿಲ್ಲ. ಇನ್ನು 6 ತಿಂಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಾದಂತ ಪರಿಸ್ಥಿತಿ. ಹೆಂಗ ನೋಡಿ, ದರ್ಶನ್ ಮೊದಲ ಬಾರಿಗೆ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹೋಗದೇ ಇರುವಂತ ದೇವಸ್ಥಾನಗಳೇ ಇಲ್ಲ. ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ರು. ಮುಖ್ಯವಾಗಿ ಕಾಮಾಖ್ಯ ದೇವಾಲಯಕ್ಕೆ ಹೋಗಿದ್ರು. ಅಲ್ಲಿ ಹೋಗಿ ಹರಕೆ ಕಟ್ಟಿಕೊಂಡು ಬಂದಿದ್ರು. ಬಿಡುಗಡೆ ಆದ ನಂತರ ಕರ್ಕೊಂಡು ಬರ್ತೀನಿ ತಾಯಿ ನಿನ್ನ ಹತ್ರ ಅಂತ ಹೇಳಿ. ಅದಾದ ನಂತರ ಅಂದರೆ ಜಾಮೀನು ಸಿಕ್ಕ ನಂತರ ದರ್ಶನ್ ಅವರನ್ನು ಕರ್ಕೊಂಡು ಕೂಡ ಹೋಗಿದ್ರು ವಿಜಯಲಕ್ಷ್ಮಿ ಅವರು ಕಾಮಾಖ್ಯ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಹರಕೆ ತೀರಿಸಿ ಬಂದಿದ್ರು. ಅದಾದ ನಂತರ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು, ಚಾಮುಂಡಿ ತಾಯಿ ದರ್ಶನ ಮಾಡಿದ್ರು. ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿದ್ರು. ನಿನ್ನೆ ತಾನೇ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಮಹಾದೇವನ ದರ್ಶನವನ್ನ ಮಾಡ್ಕೊಂಡು ಬಂದಿದ್ರು. ಬಹಳಷ್ಟು ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರು ಬಿಡಿ. ಆದರೆ ದೇವರು ಮಾತ್ರ ಒಲಿದಿಲ್ಲ. ದೇವರು ಮುನಿಸ್ಕೊಂಡಿದ್ದಾನ? ಹಾಗಾದ್ರೆ ದರ್ಶನ್ ಮೇಲೆ 15 ದಿನಗಳ ಹಿಂದೆನೆ ರಿಸರ್ವ್ ಮಾಡಿಟ್ಟಿದ್ರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ತೀರ್ಪನ್ನು. ಅಲ್ಲಿ ವಾದ ಪ್ರತಿವಾದ ಆಲಿಸಿದ ನಂತರ ಒಂದಿಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರಲ್ಲ ನ್ಯಾಯಮೂರ್ತಿಗಳು. ಅವಾಗಲೇನೆ ಒಂದಿಷ್ಟು ಸಂಶಯ ಇತ್ತು, ಮೇ ಬಿ ಬೇಲ್ ಕ್ಯಾನ್ಸಲ್ ಆದರೂ ಆಗಬಹುದು ಅಂತ.